ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಪದ್ಮಪ್ರಭಾ ಅಂತ. ಎಲ್ಲಿಂದ? ಚಿಕ್ಕಮಗಳೂರಿಂದ. ಸರ್ ಏನಿದು ಧರ್ಮ ಸಂರಕ್ಷಣಾ ಈ ಧರ್ಮ ಸಂರಕ್ಷಣೆ ಯಾತ್ರೆ ಅನ್ನೋದೇನೆಂದರೆ, ಯಾವಾಗ ಧರ್ಮಕ್ಕೆ ನಾವು ನಂಬಿರೋ ಅಸ್ಮಿತೆಗೆ ಹೊಡೆತ ಬೀಳುತ್ತೋ ಅಥವಾ ನಮ್ಮ ಅಸ್ಮಿತೆನ ಯಾರೋ ಹಾಳು ಮಾಡೋಕ್ಕೆ ಬರ್ತಾರೋ ಆವಾಗ ನಾವು ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕು. ನಾವು ಧರ್ಮವನ್ನು ಪಾಲಿಸಿದರೆ ಸಾಧ್ಯ ಇಲ್ಲ. ಇತಿಹಾಸದಿಂದನೂ ಏನಾಗ್ತಿದೆ ಅಂದರೆ, ನಾವು ಯಾವುದನ್ನು ಪಾಲಿಸ್ತೀವಿ ಅದಕ್ಕೆ ನಮಗೆ ಏಟು ಬೀಳ್ತಾನೆ ಇದೆ. ಸೊ ನಾವು ಅದನ್ನ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನಾವು ಎದ್ದು ಬೀದಿಗೆ ಇಳಿದು, ಯಾಕಂದರೆ ಈಗಿನ ಕಾನೂನು ಕೂಡ ಅದೇ ರೀತಿ ಇದೆ. ಒಬ್ಬರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು. ಸೊ ಏನೋ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಒಬ್ಬರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ತಿದ್ದಾರೆ. 13-14 ವರ್ಷದಿಂದನೂ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಕಾನೂನು ರೀತಿ ಇವತ್ತಿನವರೆಗೂ ಯಾವುದೇ ರೀತಿಯ ಆ್ಯಕ್ಷನ್ ಆಗಿಲ್ಲ. ಅದಕ್ಕೆ ನಮ್ಮ ಧರ್ಮ, ನಮ್ಮ ಅಸ್ಮಿತೆ, ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಪೂಜ್ಯ ಕಾವಂದರು ಇರ್ಬೋದು, ಅವರನ್ನು ನಾವು ಅವ್ರ ಜೊತೆ ಯಾವಾಗಲೂ ಗಟ್ಟಿಯಾಗಿರ್ತೀವಿ. ಇವತ್ತು ಅಂತಲ್ಲ, ನಮ್ಮ ಜೀವನ ಏನಿದ್ರೂ ಧರ್ಮಕ್ಷೇತ್ರಕ್ಕಾಗಿ ಧರ್ಮಕ್ಕಾಗಿ ನಾವು ಮುಡಿಪಾಗಿರ್ತೇವೆ ಅಂತ ಈ ಮೂಲಕ ಅಂತ ಹೇಳ್ತೀವಿ. ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಧರ್ಮ ಸಂರಕ್ಷಣೆ ಯಾತ್ರೆ ಅಂತ. ಈಗ ವಸಂತ್ ಗಿಳಿಯಾರ್ ಹೇಳಿದಾಗೇ ಇದು ಒಂದು ಪ್ರಾರಂಭ ಅಷ್ಟೇ. ನಾವು ಏನೋ ಧರ್ಮ ಸಂರಕ್ಷಣೆ ಯಾತ್ರೆ ಎಲ್ಲ ಅಂದ್ಕೊಂಡಿರ್ಬೋದು, ಇವತ್ತು ಬೆಂಗಳೂರಲ್ಲಿ ಮಾಡ್ತಾರೆ, ನಾಳೆ ಇನ್ನೊಂದು ಕಡೆ ಮಾಡ್ತಾರೆ, ಅಲ್ಲಿ ಮುಗಿಸಿಬಿಡ್ತಾರೆ ಅಂತಿಲ್ಲ. ಇದು ಪ್ರಾರಂಭ ಆಗಿದೆ. ಇದು ಎಲ್ಲಿ ದುಷ್ಟರ ಸಂಹಾರ ಆಗೋ ತನಕ ಇದು ನಿಲ್ಲೋದಿಲ್ಲ. ಸರ್, SIT ತನಿಖೆ ಮಾಡಿದ್ದು ಅದು ನಿಮಗೆ ಸರಿ ಅನ್ಸುತ್ತೆ? SIT ತನಿಖೆ ಕೆಲವರಿಗೆ ಏನಾಗುತ್ತೆ ಅಂದರೆ, ಜನಗಳು ಹೇಳಿದ್ದು ಅಥವಾ ಸಜ್ಜನರು ಹೇಳಿದ್ದು ಅರ್ಥ ಆಗೋದಿಲ್ಲ. ಕೆಲವರಿಗೆ ಏನಾಗುತ್ತೆ, ಕಾನೂನು ಮುಖಾಂತರವೇ ಹೇಳಬೇಕು ಅಂತ ಇರುತ್ತೆ. ಸೊ ಕಾನೂನು ಮುಖಾಂತರವೇ ಹೇಳಿದಾಗ ಕೆಲವರು ನಂಬ್ತಾರೆ. ಆ ಕಾನೂನು ಮುಖಾಂತರವೇ ಹೇಳೋದಕ್ಕೆ ಕೆಲವರಿಗೆ ಅವಶ್ಯಕತೆ ಇತ್ತು. ಯಾರು ದಿನೇಶ್ ಗುಂಡೂರಾವ್ ಅವರು ಹೇಳ್ತಿದ್ರು, ಎಡಪಂಥೀಯರ ಒತ್ತಡದಿಂದ ನಾವು SIT ತನಿಖೆ ಮಾಡಿದ್ವಿ ಅಂತ. ಮಾಡಲಿ, ಎಂಥ ತನಿಖೆ ಮಾಡಬೇಕಾದ್ರೂ ಮಾಡಲಿ. ಪೂಜಾ ಕಾವಂದ್ರ ಹೇಳಿದಾಗೆ ಯಾವ ತನಿಖೆಗೂ ನಾವು ಸಜ್ಜು. ಯಾಕಂದರೆ ನಾನು ತಪ್ಪು ಮಾಡಿಲ್ಲ ಅಂದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ನಾನು ಎಲ್ಲ ತನಿಖೆಗೂ ಸಜ್ಜು ಅಂತ ಹೇಳೋಕ್ಕೆ ಸಾಧ್ಯ. ಸೊ ತಪ್ಪು ಮಾಡಿದವನು ಯಾರು ಕೂಡ ನಾನು ಯಾವ ತನಿಖೆ ಮಾಡಿ ಅಂತಲೂ ಹೇಳೋದಿಲ್ಲ. ಸೊ ಯಾವ ರೀತಿ ತನಿಖೆಗೋಸ್ಕರ ಮಾಡಲಿ. SIT ತನಿಖೆ ಮಾಡಿದ್ದು ಒಳ್ಳೆಯದಾಯಿತು. ಎಷ್ಟೋ ಜನಕ್ಕೆ SIT ತನಿಖೆ ಆದಮೇಲೆ ನಾವು ಧರ್ಮಸ್ಥಳದ ಪರ ಅಂತ ಹೇಳ್ತಿದ್ದಾರೆ. ಸೊ ಚಕ್ರವರ್ತಿ ಅಣ್ಣವ್ರು ಹೇಳಿದಾಗೇ ಮೊದಲು ನಮಗೆ ಚಿಕ್ಕದಿಂದನೂ ಗೊತ್ತಿದ್ದು ಧರ್ಮಸ್ಥಳ ಏನು ಅಂತ. ಯಾಕಂದ್ರೆ ನಾವು ಬಾಯಲ್ಲಿ ಹೆಸರು ಕೂಡ ಹೇಳ್ತಿರಲಿಲ್ಲ, ಕೆಳಗೆ ಅಂತ ಉಪಯೋಗಿಸ್ತಾ ಇದ್ವಿ. ಸೊ ಈಗ ಧರ್ಮಸ್ಥಳ ಅನ್ನೋದು ಎಲ್ಲ ದುರ್ಜನರ ಬಾಯಲ್ಲಿ, ದುಷ್ಟರ ಬಾಯಲ್ಲಿ ಕೂಡ ಅದು ಬರ್ತದೆ. ಅದಕ್ಕೆ ತಕ್ಕ ಶಿಕ್ಷೆ ಹಣಪ್ಪ ಕೊಡ್ತಾನೆ. ಸೊ ಕೆಲವರಿಗೆ ಕಾನೂನು ಮುಖಾಂತರ ಬೇಕಿತ್ತು, ಆ ಕಾನೂನು ಮುಖಾಂತರ SIT ತನಿಖೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವು ದಿನದಲ್ಲಿ ಹೊರಗೆ ಬರ್ತದೆ. ಸೊ ಈ ತನಿಖೆ ಮುಖಾಂತರ ಇದರಲ್ಲಿ ಏನೂ ಬುರುಡೆ ಇಲ್ಲ, ಇದಿಲ್ಲ ಅಂತ ಗೊತ್ತಾಗ್ಬೋದು. ಆದರೆ ಇದಕ್ಕೆ ಎಲ್ಲಿಂದ ಫಂಡಿಂಗ್ ಆಗ್ತಾಯಿತ್ತು, ಎಲ್ಲಿಂದ ಹಣಕಾಸಿನ ವ್ಯವಸ್ಥೆ ಆಗ್ತಾಯಿತ್ತು, ಈ ಷಡ್ಯಂತ್ರಕ್ಕೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕಂದ್ರೆ ED ಅಥವಾ NIA ಆಗಲೇಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಇದಕ್ಕೆ ಸಪೋರ್ಟ್ ಮಾಡ್ತೀವಿ. NIA ಆಗಲೇಬೇಕು. ಸರ್, ಇದು ಸುಜಾತಾ ಭಟ್ ಅವರು ಅನನ್ಯ ಭಟ್ ಅವರ ಅನ್ನೋ ಮಗಳೇ ಇಲ್ಲ ನನಗೆ ಅಂತ ಹೇಳಿದರು. ಅದು ಸೌಜನ್ಯ ಪ್ರಕರಣಕ್ಕೆ ಏನಾದರೂ ಹೊರತುಪಡಿಸಿ ನೋಡಿ, ಈಗ ಸೌಜನ್ಯ ಪ್ರಕರಣ ಆಗಿ CBI ತನಿಖೆಯಲ್ಲಿ ಆಗಿ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಒಂದು 8,000 ಪೇಜ್ ಇರ್ಬೋದು, ಆಲ್ಮೋಸ್ಟ್ ಪೇಜ್ ಇದೆ. ಅದನ್ನು ಯಾರು ಇದು ಹೇಳ್ತಾರಲ್ಲ, ಅವ್ರು ಮಾಡಿದ್ದಾರೆ, ಧರ್ಮಸ್ಥಳದವ್ರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ ಅಂತ, ಆ ಪೇಜ್ಗಳನ್ನು ಓದಿ. ಆ ಪೇಜ್ಗಳಲ್ಲಿ ಪ್ರತಿ ಒಂದು ಪಾಯಿಂಟು ಬರ್ತಿದೆ. ಆರೋಪಿ ಅಂತ ಯಾರು ಸಂತೋಷ್ ರಾವ್ ಅಂತ ಯಾರು ಆರೋಪಿ ಇದ್ದ, ಅವನ ಬಾಡಿಯಲ್ಲಿ ಇದ್ದಂತಹ ಕೆಲವು ಕುರುಹುಗಳಾಗಿರ್ಬೋದು, ಕೆಲವು ಸಾಕ್ಷಿಗಳಾಗಿರ್ಬೋದು. ಸೊ ಅದು ಕೋರ್ಟ್ ಏನು ಆಡಿದೆ ಅಂತ ಅಂದರೆ, ಸಾಕ್ಷಿ ಆಧಾರ ಕೊರತೆಯಿಂದ ಅವನು ನಿರಪರಾಧಿಯಾಗಿದ್ದಾನೆ ಹೊರತು ಅವನು ನಿರಪರಾಧಿ ಅಂತ ಎಲ್ಲೂ ಆಗಿಲ್ಲ. ಸೊ ಅವನ ಇನ್ವಾಲ್ವ್ಮೆಂಟ್ ಇದೆ. ಯಾರು ನಮ್ಮ ರುದ್ರಮುನಿ ಅವರು ಯಾರು ಇನ್ವೆಸ್ಟಿಗೇಷನ್ ಮಾಡಿದರು, ಅವರು ಕೂಡ ಸುವರ್ಣ ಚಾನಲ್ ಮಾತಾಡುವಾಗ ಹೇಳಿದರು, ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ಸಂತೋಷ್ ರಾವ್ ಒಬ್ಬ ಆರೋಪಿನೇ, ಸಾಕ್ಷ್ಯಾಧಾರ ಕೊರತೆಯಿಂದ ಮಾತ್ರ ಅವನು ಆಗಿದ್ದಾನೆ ಅಂತ. ಈಗ ಯಾರು ಸೌಜನ್ಯ ಪರ ಹೋರಾಟಗಾರರಂತ ಎಡಪಂಥೀಯರಿದ್ದಾರಲ್ಲ, ಅವರು ಸೌಜನ್ಯ ಪರ ಹೋರಾಟಗಾರರಲ್ಲ, ಸಂತೋಷ್ ರಾವ್ ಪರ ಹೋರಾಟಗಾರರು. ಸರ್, ಒಬ್ಬ ಯೂಟ್ಯೂಬರ್ ಇದನ್ನೆಲ್ಲ ಮಾಡಿದ್ದಾನೆ ಅನ್ನಿಸ್ತಿದೆ ನಿಮಗೆ? ಯೂಟ್ಯೂಬರ್ಗಳು ನೋಡಿ, ಎಷ್ಟೋ ಜನ ಯೂಟ್ಯೂಬರ್ಗಳಿದ್ದಾರೆ. ಅವ್ರಿಗೇನಂತ ಅಂದರೆ ಕಮೆಂಟ್ಸ್ ಬೇಕು, ಲೈಕ್ಸ್ ಬೇಕು, ಫಾಲೋವರ್ಸ್ ಬೇಕು. ಅವರಿಗೆ ಅವರ ಉದ್ದೇಶ ಇರೋದಿಲ್ಲ. ಅದಕ್ಕೇನು ಹೇಳಿದ್ದು, ಈಗ ಕೆಲವೊಂದು ದೇಶಗಳಲ್ಲಿ ಹೆಂಗಿದೆ ಅಂದರೆ, ಸೋಷಿಯಲ್ ಮೀಡಿಯಾಕ್ಕೆ ಅಥವಾ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೊಂದು ಕಾನೂನಿದೆ. ಇಲ್ಲಿ ಏನಾಗಿದೆ ಅಂದರೆ, ಈಗ ಹಾದಿ ಬೀದಿಲಿ ಹೋಗೋನು ಎಲ್ಲರೂ ಒಂದು ಮೈಕ್ ಹಿಡ್ಕೊತಾನೆ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಅವ್ನು ಬಾಯಿಗೆ ಬಂದಂಗೆ ಮಗಳ್ತಾನೆ. ಅದನ್ನು ಒಂದು 10 ಜನ ಶೇರ್ ಮಾಡ್ತಾರೆ. AA ವಿಡಿಯೋ ಇರ್ಬೋದು. ಜನಗಳಿಗೆ ಹೆಂಗೆ ಅಂದರೆ, ನೀವೇ ಹೋಗಿ ಅಥವಾ AA ವಿಡಿಯೋ ಹೆಂಗಂತಂದರೆ, ಅವನ ಅಪ್ಪನ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಒಂದು AA ವಿಡಿಯೋ ಬಂದರೂ ಕೂಡ ತನ್ನ ಅಪ್ಪ ಅಮ್ಮನ್ನು ಕೂಡ ಸಂದೇಹ ಪಡುವಂತಹ ಪರಿಸ್ಥಿತಿ ಈಗಿದೆ. ಅಂಥದ್ರಲ್ಲಿ ಸಜ್ಜನರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಸೊ ಅದಕ್ಕೆ ಕೂಡ ಒಂದು ಕಾನೂನು ರೂಪಿಸಬೇಕು. ಸೊ ಕೆಲವು ದೇಶಗಳಲ್ಲಿದೆ ಹೆಂಗೆ ಅಂತ ಅಂದರೆ, ಈಗ ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಇಂಥದ್ದನ್ನೇ ಅಪ್ಲೋಡ್ ಮಾಡಬೇಕು ಅಥವಾ ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ, ಗೌರ್ಮೆಂಟ್ ಕಂಟ್ರೋಲ್ ಇಲ್ದಾಗಿದೆ ಈ ಸೋಷಿಯಲ್ ಮೀಡಿಯಾದ ಮೇಲೆ. ಸೊ ದಯವಿಟ್ಟು ಸರ್ಕಾರ ಅದರ ಬಗ್ಗೆಯೂ ಕೂಡ ಗಮನ ಹರಿಸಿ
ಈ ಒಂದು ಸೋಷಿಯಲ್ ಮೀಡಿಯಾದ ಮೇಲೆ ರೆಸ್ಟ್ರಿಕ್ಷನ್ ತರುವಂತಹ ಒಂದು ಕಾನೂನು ಕೂಡ ತರಬೇಕು ಅನ್ನೋದು ಇಲ್ಲ. ಯಾಕಂದರೆ ಇದು ಹೆಂಗಾಗ್ತಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ನಮ್ಮ ಧರ್ಮಗಳು ನಶಿಸಿ ಹೋಗ್ತವೆ. ಧರ್ಮದ ಬಗ್ಗೆ ಅಪಪ್ರಚಾರವೇ ಜಾಸ್ತಿ ಆಗ್ತಾಯಿದೆ. ಈ ಕೆಲವು ಯೂಟ್ಯೂಬರ್ಗಳು ನೋಡೋದು ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಏನೋ ಒಂಥರ ಯಾವುದೋ ಒಂದು ಲೇಡಿದು ಒಂದು ವಿಡಿಯೋ ನೋಡ್ತಾ ಇದೆ. ವರಮಹಾಲಕ್ಷ್ಮಿ ಅದು ವರಮಹಾಲಕ್ಷ್ಮಿ ನನಗೆ ದುಡ್ಡು ಕೊಡ್ತಾ ಇಲ್ಲ, ಹಂಗೆ ಕೊಡ್ತೇನೆ ಹಿಂಗೆ ಕೊಡ್ತಾ ಅವರಿಗೆ ಬೇಕಾಬಿಟ್ಟಿಯಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅದು ಸಜ್ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಸಜ್ಜನರು ಹೆಂಗೆ ಅಂತಂದರೆ ಅಯ್ಯೋ ನಾನು ಮಾತಾಡಿದ್ರೆ ಎಲ್ಲಿ ನನಗೆ ನನ್ನ ಬಗ್ಗೆ ಮಾತಾಡ್ತಾರೋ, ನನ್ನ ಕುಟುಂಬ ಬಗ್ಗೆ ಮಾತಾಡ್ತಾರೋ ಅನ್ನೋ ಭಯ ಇದೆ. ಆ ಭಯದಿಂದ ಎಷ್ಟೋ ಜನ ಮುಂದೆ ಬಂದು ಮಾತಾಡ್ತಾ ಇಲ್ಲ. ಸೊ ಆ ಭಯವನ್ನು, ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕಾದ್ರೆ ನಾವು ಮುಂದೆ ಬರಲೇಬೇಕು, ನಾವು ಹೋರಾಟ ಮಾಡಲೇಬೇಕು. ಸರ್, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಧರ್ಮಸ್ಥಳನ ಹೊರತು ಆಗ್ತಾ ಇದೆ. ಯಾಕಂದರೆ ಈ ಧರ್ಮಸ್ಥಳ ಒಂದು ಕೆಂಗಣ್ಣಿಗೆ ಕಾರಣ ಆಗಲಿಕ್ಕೆ ಒಂದು ಮೂಲ ಉದ್ದೇಶ ಏನು ಅಂತ ಅಂದರೆ, ಕಾವಂದರು 11,000 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದರು. 11,000 ಜೀರ್ಣೋದ್ಧಾರ ಮಾಡೋಕ್ಕೆ ಸೊ ಮೂಲೆಯಲ್ಲಿ ಧರ್ಮಸ್ಥಳವನ್ನೇ ನಿಲ್ಲಿಸಿದರೆ ಸೊ ಬೇರೆ ಎಲ್ಲ ಏನೋ ದೇವಸ್ಥಾನಗಳನ್ನ ನಾವು ಮಟ್ಟ ಹಾಕ್ಬೋದು. ಸೊ ಮೊಘಲರ ಕಾಲದಿಂದಲೂ ಹೇಗಾಗಿತ್ತು ಅಂದರೆ ದೇವಸ್ಥಾನಗಳನ್ನ ಕೆಡುವುದು ಇಂಥದ್ದೇ ಆಗ್ತಾಯಿದೆ. ಆದರೆ ಧರ್ಮಸ್ಥಳದವರು 11,000 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ದಕ್ಷಿಣ ಕನ್ನಡದಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಷ್ಟು ದೇವಸ್ಥಾನಕ್ಕೂ ಕೂಡ ಧರ್ಮಸ್ಥಳದಿಂದನೇ ₹1 ಆದರೂ ಕೂಡ ಹೋಗಿನೇ ಆ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಸೊ ಅಂಥದ್ದು ಕರ್ನಾಟಕ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಇಂತಹ ಒಂದು ಕಾರ್ಯ ಮಾಡ್ತಿದೆ ಅಂದರೆ ಅದು ಧರ್ಮಸ್ಥಳ. ಸೊ ಧರ್ಮಸ್ಥಳವನ್ನು ಹೊಡೆದ್ರೆ ಆರಾಮ್ಸೆ ಬೇರೆ ಎಲ್ಲರನ್ನೂ ಹೊಡಿಬೋದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಏನು ಮಾಡ್ತಿದ್ದಾರೆ. ಸೊ ಸತ್ಯ ಯಾವಾಗಲೂ ಸತ್ಯವಾಗಿರ್ತದೆ, ಸುಳ್ಳು ಹಾರಾಡ್ತಾ ಬರ್ತಾ ಇರ್ತದೆ ಯಾವಾಗಲೂ. ಸೊ ಕೊನೆಗೆ ಸತ್ಯ ಬಂದಾಗ ತುಂಬ ಕಠಿಣವಾಗಿದೆ. ಅದಕ್ಕೆ ತಕ್ಕವಾದ ಶಿಕ್ಷೆ ಕೂಡ ಆಗಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ.